ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದಿ ಬೇಸಿಸ್ ಆ್ಯಂಡ್ ಡೈಮೆನ್ಷನ್ ಆಫ್ ದ ಸಬ್ಸ್ಪೇಸ್ ಆಫ್ ವಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ವೆಕ್ಟರ್ಸ್ 2 -1 -3 -1 1 2 3 -1 1 0 1 1 0 1 1 -1. ನೋಡಿ ಹೆಂಗೆ ಮಾಡಬೇಕಿದ್ನ. ಫಸ್ಟು ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. -2 -1 -3 -1 1 2 3 -1 1 0 1 1 0 1 1 -1 ಇದು ಬರ್ಕೋಬೇಕು. ಬರೆದಾದ್ಮೇಲೆ ಏನು ಮಾಡಬೇಕು, ಇಲ್ಲಿ ನೋಡಿ, ಇದು ಫಸ್ಟ್ ಎಲಿಮೆಂಟ್ನ ನೀವು ಮಾಮೂಲಿ ರ್ಯಾಂಕ್ ಫೈಂಡ್ ಮಾಡ್ತಿರ್ತೀರಲ್ಲ ಆ ಥರ ಮಾಡಬೇಕು. ರೋ ಎಚೆಲಾನ್ ಫಾರ್ಮ್ ಮಾಡಬೇಕು. ಇಲ್ಲಿ ಫಸ್ಟ್ ಎಲಿಮೆಂಟ್ 1 ಇದ್ದರೆ ಒಳ್ಳೆಯದು. ನೀವು ಇದನ್ನ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಎಲಿಮೆಂಟ್ 0 ಇರಬಾರ್ದು, 1 ಇದ್ದರೆ ಒಳ್ಳೆಯದು. ಅದಕ್ಕೆ ಇದನ್ನ ಇಂಟರ್ಚೇಂಜ್ ಮಾಡ್ಕೊಳ್ಳಿ. R1 ಇಂಟರ್ಚೇಂಜ್ ಟು R2. ಇದೇನಾಗುತ್ತೆ, ಇದು ಈಕ್ವಲೆಂಟ್ ಯೂಸ್ ಮಾಡಬೇಕು. ಇಲ್ಲೇನು ಎಕ್ಸ್ಚೇಂಜ್ ಮಾಡಬೇಕು. ಇದನ್ನ ಇಲ್ಲಿ ಬರೀಬೇಕು, ಇದನ್ನ ಇಲ್ಲಿ 1 2 3 -1 2 -1 -3 -1 1 0 1 1 0 1 1 -1. ಈಗ ನೋಡಿ, ಇದು ರೆಫರೆನ್ಸ್ ಥರ ಯೂಸ್ ಮಾಡಬೇಕು. ಇದು ರಫ್ ವರ್ಕು ಪೆನ್ಸಿಲಲ್ಲಿ ಬರೆದು ಅಳಿಸ್ಬಿಡಿ. ಗೊತ್ತಾಗ್ತಿದೆಯಲ್ವ, 1ನ ರೆಫರೆನ್ಸ್ ಥರ ಯೂಸ್ ಮಾಡಬೇಕು. ಇದು 3ನ 0 ಮಾಡಬೇಕು ರೋ ಎಚೆಲಾನ್ ಫಾರ್ಮಲ್ಲಿ. ಗೊತ್ತಾಗ್ತಿದೆಯಾ? ಇದು 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 ಗೊತ್ತಾಯ್ತಲ್ವ. ಈಗ ರೆಫರೆನ್ಸ್ 1 ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ. ರೆಫರೆನ್ಸ್ ಏನಾದರೂ 1 ಇದ್ದರೆ ಈ 2ನ 0 ಮಾಡೋದು ಯಾವ ಥರ ಅಂದರೆ, ನೋಡಿ 2 ಡಬ್ಬ ನೋಡಿ, ಈ 2ಗೆ ಡಬ್ಬ ಹಾಕಿದ್ದೀರಲ್ಲ, ಯಾವ ರೋಲ್ ಇದೆ ಈ 2ದು? ಈ ಡಬ್ಬ ಒಂದು R2 ರೋಲ್ ಇದೆ. ಅದಕ್ಕೆ R2 ರಿಪ್ಲೇಸ್ ಬೈ R2 ಅಂತ ಬರ್ಕೋಬೇಕು. ಆಮೇಲೆ ಇಲ್ಲಿ ಈ ಡಬ್ಬದ ಎಲಿಮೆಂಟ್ ಯಾವುದು? +2. +2ಗೆ ನಾವು -2 ಅಂತ ಬರೋದು. ಆಮೇಲೆ ಈ ಸ್ಟಾರ್ ಇರೋ ರೋ ಯಾವುದು? R1 ಬರಿಬೇಕು. ನೆಕ್ಸ್ಟು ಕಾಮ. ನೆಕ್ಸ್ಟು ಈ 1ನ 0 ಮಾಡೋಕ್ಕೆ ಅರ್ಥ ಆಗ್ತಿದೆ, ಡಬ್ಬ ಹಾಕಿ. ಈ ಡಬ್ಬ ಯಾವ ರೋಲ್ ಇದೆ? R3ಗೆ ಯೂಸ್ ರೈಸ್ ಟು R3. ಈ ಡಬ್ಬದ ಎಲಿಮೆಂಟ್ ಯಾವುದು? +1. +1ಗೆ -1 -1 ಬಂದಾಗ ಬರೀ ಮೈನಸ್ ಬರೆದ್ರೆ ಸಾಕು. ಆಮೇಲೆ ಸ್ಟಾರ್ ಯಾವ ರೋದು? R1 ಬರ್ಕೊ. ಇದು ಆಲ್ರೆಡಿ 0 ಇರೋದ್ರಿಂದ 0 ಮಾಡೋದು ಬೇಕಾಗಿಲ್ಲ. ಅರ್ಥ ಆಯ್ತಲ್ಲ? ಇಲ್ಲಿ ನೋಡಿ, ಇದನ್ನ ಮಾಡೋಕ್ಕೆ ಕ್ಯಾಲ್ಸಿ ಯೂಸ್ ಮಾಡ್ಬೋದು. ಇದು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ರಿಪ್ಲೇಸ್ ಮಾಡ್ತಾ ಇರೋದು ಬರೀ R2 ಮತ್ತು R3ನ. ಈಗ ನೋಡಿ, R1 ರಿಪ್ಲೇಸ್ ಮಾಡ್ತಾ ಇಲ್ಲ. ಅದರ ಅರ್ಥ R1 ಹೆಂಗಿದೆ ಹಂಗೆ ಇರುತ್ತೆ. R1 ರಿಪ್ಲೇಸ್ ಬೈ R1 ಅಂದರೆ ಸೇಮ್ ಇರುತ್ತೆ. R2 ರಿಪ್ಲೇಸ್ ಮಾಡ್ತಾ ಇದ್ದೀವಿ. R2ನ ಯಾವುದರಿಂದ ಇದು ರಫ್ ವರ್ಕು ಏನು ಮಾಡೋಕ್ಕೆ ಹೋಗ್ಬಿಡಿ ಎಕ್ಸಾಮಲ್ಲಿ. ಇದು ಮಾತ್ರ ಬರೀಬೇಕು. ಮತ್ತು ಈ ಡಬ್ಬ ಎಲ್ಲ ಸ್ಟಾರ್ ಎಲ್ಲ ಹಾಕೋದು ಬೇಕಾಗಿಲ್ಲ. ನೀವು ಹಾಕೋದಿದ್ರೆ ಪೆನ್ಸಿಲಲ್ಲಿ ಹಾಕ್ಬಿಟ್ಟು ರಬ್ ಮಾಡಿಬಿಡಿ. R2 ರಿಪ್ಲೇಸ್ ಬೈ R2 -2 R1. ಆಮೇಲೆ R3 ರಿಪ್ಲೇಸ್ ಬೈ R3 -3 R1 ಬರೀ R1. ನೆಕ್ಸ್ಟ್ R4 ರಿಪ್ಲೇಸ್ ಆಗ್ತಾ ಇಲ್ಲ ಅಂದರೆ R4 ಹಂಗೆ ಇರುತ್ತೆ. ಅರ್ಥ ಆಯ್ತಲ್ವ? ಈಗ ನೋಡಿ, ಇದು ರೈಟಲ್ಲಿ ಇದೆಯಲ್ಲ, ಈಗ ಆರೋ ಮಾರ್ಕ್ ರೈಟಲ್ಲಿ, ಅದನ್ನ ಬರ್ಕೋಬಿಡಿ. ಫಸ್ಟಲ್ಲಿ ರೈಟಲ್ಲಿ ಇರೋದೇನು? R1 ಕೋಲನ್ ಹಾಕಿ. ಆಮೇಲೆ ಇದು R2ದು ರೈಟ್ ಏನು? R2 -2 R1 ಬರೆದಾದ್ಮೇಲೆ ಮತ್ತೆ ಕೋಲನ್ ಹಾಕಿ. R3ದು ರೈಟ್ ಏನಿದೆ? R3 -R1 ಬರೆದ್ಬಿಡಿ ಮೊದಲು, ಆಮೇಲೆ ಕೋಲನ್ ಹಾಕಿ. ಆಮೇಲೆ R4ದು ರೈಟ್ ಏನು? ಇಲ್ಲಿ ಬರ್ಕೊಳ್ಳಿ. ಈಗ ಕ್ಯಾಲ್ಸಿಲಿ ಇದನ್ನ A ಅಂದ್ಕೊಳ್ಳಿ, ಇದನ್ನ R2ನ B ಅಂದ್ಕೊಳ್ಳಿ, 2 ಹಂಗೆ ಇರಲಿ, -2. R1ನ A ಅಂದ್ಕೊಳ್ಳಿ, R3ನ C ಅಂದ್ಕೊಳ್ಳಿ, ಮೈನಸ್. R1ನ A ಅಂದ್ಕೊಳ್ಳಿ, ಕೋಲನ್ ಹಾಕಿ. R4ನ D ಅಂದ್ಕೊಳ್ಳಿ. ಈ ಥರ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಹೆಂಗೆ ನೋಡ್ಕೊಳ್ಳಿ. ಫಸ್ಟೇನು A, ಆಲ್ಫಾ A, ಆಲ್ಫಾ ಇಂಟೆಗ್ರಲ್ಲು ಆಲ್ಫಾ B -2 ಆಲ್ಫಾ A, ಆಲ್ಫಾ ಇಂಟೆಗ್ರಲ್ಲು ಆಲ್ಫಾ C ಆಲ್ಫಾ A, ಆಲ್ಫಾ ಇಂಟೆಗ್ರಲ್ಲು ಆಲ್ಫಾ D. ಈ ಥರ ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಹೊಡಿರಿ. ಕ್ಯಾಲ್ಕುಲೇಟ್ ಹೊಡೆದ್ಮೇಲೆ ABCD ಹೊಡಿರಿ. A ಏನು 1, B ಏನು 2, C ಏನು 1, D ಏನು 0. ಆನ್ಸರ್ ಬಂದು 1.
1 0 0 0. ಈಗ ಸೆಕೆಂಡ್ ಕಾಲಮ್ ಎ ಏನು 2, ಬಿ ಏನು -1, ಸಿ 0, ಡಿ ಬಂದು 1 2 -5 -2 1. ನೆಕ್ಸ್ಟು ಥರ್ಡ್ ಕಾಲಮ್ ಎ ಅಂದರೆ 3, ಕ್ವಶನ್ ಮಾರ್ಕ್ ಕೇಳಿದಾಗ ಹೊಡಿಬೇಕು. ಬಿ ಅಂದರೆ -3, ಸಿ ಕ್ವಶನ್ ಮಾರ್ಕ್ ಅಂದರೆ 1, ಡಿ ಕ್ವಶನ್ ಮಾರ್ಕ್ ಅಂದರೆ ಮತ್ತೆ 1. ಆನ್ಸರ್ ಇಲ್ಲಿ ಬರೀವಿ 3 -9 -2 1. ಈಗ ಲಾಸ್ಟ್ ಕಾಲಮು ಎ ಎಷ್ಟು -1, ಬಿ ಎಷ್ಟು -1, ಸಿ 1, ಡಿ -1 ನೋಡಿದ್ರೆ -1 1 2 -1. ಇಷ್ಟಾದಮೇಲೆ ಏನು ಮಾಡಬೇಕು ಆಯ್ತಲ್ವಾ. ಈಗ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ನ ಇದನ್ನ ನೀವು ಈ ಪೊಸಿಷನ್ನ ರೆಫರೆನ್ಸ್ ಥರ ಯೂಸ್ ಮಾಡಬೇಕು. ಅದು 1 ಇದ್ದರೆ ಒಳ್ಳೆಯದು. ಅದಕ್ಕೆ ಇದನ್ನ ಇಲ್ಲಿಗೆ ಇಂಟರ್ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಇಂಟರ್ಚೇಂಜ್ ಮಾಡೋಣ. R2ನ R4ಗೆ ಹಾಕೋಣ, R4ನ R2ಗೆ ಹಾಕೋಣ. R2 ಇಂಟರ್ಚೇಂಜ್ ಟು R4. ಇದೇನಾಗುತ್ತೆ ಈಗ ಮ್ಯಾಟ್ರಿಕ್ಸ್ ಎ ಈಕ್ವಲೆಂಟು ಫಸ್ಟ್ ರೋ ಹಂಗೆ ಇಟ್ಕೋಬೇಕು 1 2 3 -1. ಸೆಕೆಂಡ್ ರೋ ಜಾಗದಲ್ಲಿ ಫೋರ್ತ್ ರೋ ಬಂದುಬಿಡುತ್ತೆ 0 1 1 -1. ಥರ್ಡ್ ರೋನ ಬರ್ಕೊಳ್ಳಿ 0 -2 -2 2. ಆಮೇಲೆ ಇದನ್ನ ಇಲ್ಲಿ ಹಾಕಿ 0 -5 -9 1. ಈಗ ನೋಡಿ ಇದರಲ್ಲಿ ಇದು ರೆಫರೆನ್ಸ್, ಇದನ್ನ ಸ್ಟಾರ್ ಹಾಕ್ಕೋಬೇಕು, ಇದೆರಡನ್ನ 0 ಮಾಡಬೇಕು. ಇದನ್ನ ಡಬ್ಬ ಹಾಕ್ಕೊಳ್ಳಿ, ಇದೊಂದು ಡಬ್ಬ ಇದೊಂದು ಡಬ್ಬ. ಈಗ ನೋಡಿ ಸ್ಟಾರ್ 1 ಇರೋದ್ರಿಂದ ನಾವು ಡೈರೆಕ್ಟಾಗಿ ರೋ ಆಪ್ರೇಷನ್ನ ಬರಿಬೋದು. ಯಾವ ಥರ ಹೇಳ್ತೀನಿ ನೋಡಿ. ಫಸ್ಟು ಈ ಡಬ್ಬದಲ್ಲಿರೋ ಎಲಿಮೆಂಟ್ -2ನ 0 ಮಾಡೋಕ್ಕೆ ನಾವೇನು ಮಾಡಬೇಕು, ಅದು ಡಬ್ಬ ಯಾವ ರೋದು ನೋಡಬೇಕು, R3 ಯೂಸ್ ರೆಸ್ಟು R3 ಅಂತ ಬರ್ಕೋಬೇಕು. ಆಮೇಲೆ ಡಬ್ಬದ ಎಲಿಮೆಂಟ್ ಯಾವುದು -2ನ +2 ಅಂತ ಬರ್ಕೋಬೇಕು. ಆಮೇಲೆ ಸ್ಟಾರ್ ರೋ ಯಾವುದು ಅದು ಬರ್ಕೊಳ್ಳಿ R2. ನೆಕ್ಸ್ಟು ಈಗ ಈ ಡಬ್ಬದ ಎಲಿಮೆಂಟ್ -5ನ 0 ಮಾಡೋಕ್ಕೆ ಅರ್ಥ ಆಗ್ತಿದೆಯಲ್ವಾ. ನೀವು ಡಬ್ಬ ಯಾವ ರೋಲ್ ಇದೆ ನೋಡಬೇಕು. R4 ರಿಪ್ಲೇಸ್ ಬೈ R4 ಅಂತ ಬರ್ಕೊಬಿಡ್ಬೇಕು ಫಸ್ಟು. ಆಮೇಲೆ ಡಬ್ಬದ ಎಲಿಮೆಂಟ್ ನೋಡಬೇಕು, -5 ಇದ್ದರೆ +5 ಅಂತ ಬರೋದು. ಆಮೇಲೆ ಈ ಸ್ಟಾರ್ ಇದೆಯಲ್ಲ ಯಾವ ರೋದ್ ನೋಡಿ R2. ಅರ್ಥ ಆಯ್ತಲ್ವಾ. ಈಗ ಇಲ್ಲಿ ಅಬ್ಸರ್ವ್ ಮಾಡಿ R1 ರಿಪ್ಲೇಸ್ ಮಾಡ್ತಾ ಇಲ್ವಾ, ಇಲ್ಲ ಅಲ್ವಾ. R1 ರಿಪ್ಲೇಸ್ R1 ಹಂಗೆ ಇರುತ್ತೆ, ಅಂದರೆ R1 ರಿಪ್ಲೇಸ್ ಬೈ R1 ಅಂತ. R2 ರಿಪ್ಲೇಸ್ ಮಾಡ್ತಾಯಿಲ್ಲ, ಅದಕ್ಕೆ R2 ರಿಪ್ಲೇಸ್ ಬೈ R2. R3 ರಿಪ್ಲೇಸ್ ಮಾಡ್ತಾಯಿಲ್ಲ, ಅದಕ್ಕೆ R3 ರಿಪ್ಲೇಸ್ ಬೈ ಇದೆಲ್ಲ ರಫ್ ವರ್ಕು R3 + 2 R4 ರಿಪ್ಲೇಸ್ ಮಾಡ್ತಾಯಿದ್ದೀವಿ, ಅದಕ್ಕೆ R3 ರಿಪ್ಲೇಸ್ ಬೈ R3 + 2 R2. R4 ರಿಪ್ಲೇಸ್ ಬೈ R4 + 5 R2. ಈಗ ನೋಡಿ ಈ ರೈಟಲ್ಲಿರೋದನ್ನ ಫಸ್ಟು ಬರ್ಕೊಳ್ಳಿ. ಇಲ್ಲಿ R1 ಕೋಲನ್ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ರೈಟ್ ಇರೋದನ್ನ ಬರ್ಕೊಳ್ಳಿ R2. ಕೋಲನ್ ಹಾಕ್ಬಿಟ್ಟು ಇಲ್ಲಿ ರೈಟ್ ಇರೋದನ್ನ ಬರ್ಕೊಳ್ಳಿ R3 + 2 R2. ಆಮೇಲೆ ಕೋಲನ್ ಹಾಕ್ಬಿಟ್ಟು ಇಲ್ಲಿ ರೈಟಲ್ಲಿರೋದನ್ನ ಬರ್ಕೊಳ್ಳಿ R4 + 5 R2. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. ಈಗ R1 ಬದಲು ಎ ಅಂತ ಬರ್ಕೊಳ್ಳಿ, R2 ಬದಲು ಬಿ ಅಂತ, R3 ಬದಲು ಸಿ. ಬೇರೆದೆಲ್ಲ ಹಂಗೆ ಇರಲಿ, C + 2B. R2 ಬದಲು ಬಿ, ಅದಕ್ಕೆ 2B ಬರುತ್ತೆ. R4 ಬದಲು ಡಿ ಪ್ಲಸ್ ಇದ್ದರೆ ಪ್ಲಸ್ಸು, 5 ಇದ್ದರೆ 5. R2 ಬದಲು ಬಿ ಆ ಥರ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳೋಣ.
ಫಸ್ಟು ಆಲ್ಫಾ ಎ, ಆಮೇಲೆ ಆಲ್ಫಾ ಇಂಟೆಗ್ರಲ್, ಆಲ್ಫಾ ಬಿ, ಆಲ್ಫಾ ಇಂಟೆಗ್ರಲ್, ಆಲ್ಫಾ ಸಿ ಪ್ಲಸ್ 2 ಆಲ್ಫಾ ಬಿ, ಆಲ್ಫಾ ಇಂಟೆಗ್ರಲ್, ಆಲ್ಫಾ ಡಿ ಪ್ಲಸ್ 5 ಆಲ್ಫಾ ಬಿ. ಕ್ಯಾಲ್ಕುಲೇಟ್. ಈಗ ನೀವು ಇಲ್ಲಿ ಎ ಫಸ್ಟ್ ಕಾಲಮಿಂದ ಮಾಡ್ಕೊಂಡೋಗಿ. ಏನು 1 0 0 0. ಆನ್ಸರ್ 1 0 0 0. 2 1 -2 -5. 2 1 0 0. Next 3 1 -2 -9. Answer 3 1 0 -4. Next A ಅಂದರೆ -1 ಸಾರಿ ನೀವು ಟೈಪ್ ಮಾಡಬೇಕು -1 -1 2 1. ಆನ್ಸರು ಇನ್ನೊಂದು ಸತಿ ಮಾಡೋಣ. ಎ ಅಂದರೆ -1, ಬಿ ಅಂದರೆ -1, ಸಿ ಅಂದರೆ 2, ಡಿ ಅಂದರೆ 1. -1 -1 0 -4 ಬರುತ್ತೆ. ಸ್ವಲ್ಪ ನೀಟಾಗಿ ಮಾಡಿ, ಗೊತ್ತಾಯ್ತಲ್ವ? ಈಗೇನು ಮಾಡಬೇಕು, 0 ರೋ ಇದ್ದರೆ ಯಾವಾಗಲೂ ಕೆಳಗಡೆ ಕಳಿಸ್ಬಿಡ್ಬೇಕು ಅದನ್ನ. R3 ಇಂಟರ್ಚೇಂಜ್ ಟು R4 ನೋಡಿ. A ಈಕ್ವಲೆಂಟ್ ಟು 1 2 3 -1 0 1 1 -1 0 0 -4 -4 0 0 0. ಈಗೇನು ಮಾಡಬೇಕು, ಈ ಎಲಿಮೆಂಟ್ನ 1 ಮಾಡಿ, ರೆಫರೆನ್ಸ್ನ ಥರ್ಡ್ ರೋ ಥರ್ಡ್ ಕಾಲಮ್. ಅದಕ್ಕೆ R3 ಗಿವ್ಸ್ ರೈಸ್ ಟು R3 by -4. ನೋಡಿ, ಬರೀ R3 ಎಲಿಮೆಂಟ್ಸ್ನ ಡಿವೈಡ್ ಬೈ -4 ಮಾಡಬೇಕು, ಬೇರೆದೆಲ್ಲ ಹಂಗೆ ಇಟ್ಕೋಬೇಕು. 1 2 3 -1 0 1 1 -1 0 0 1 1 ಡಿವೈಡ್ ಬೈ -4 ಅಂದರೆ 1 1 ಆಗುತ್ತೆ. 0 0 0 0. ಈಗ ಅವ್ರು ಕೇಳಿರೋದೇನು ನಿಮಗೆ, ಫೈಂಡ್ ದ ಬೇಸಿಸ್ ಆ್ಯಂಡ್ ದ ಡೈಮೆನ್ಷನ್. ಅದಕ್ಕೇನು ಮಾಡಿ, ಈಗ ಲಾಸ್ಟಲ್ಲಿ ಒಂದು ಸೆಂಟೆನ್ಸ್ ಬರ್ಕೊಡಿ. basis of subspace S spanned by V is ಅಂತ ಬರೆದು ಇದಕ್ಕೆ ಬೇಸಿಸ್ ಬರ್ಕೊಡಿ. 1 2 3 -1 ಒಂದು ವೆಕ್ಟರ್ ಆಗುತ್ತೆ, ಇನ್ನೊಂದು 0 1 1 -1, ಇನ್ನೊಂದು 0 0 1 1. ಅಂದರೆ 0 ರೋ ಬಿಟ್ಟು ಬೇರೆದೆಲ್ಲ ರೋಸ್ನ ಬರ್ಬಿಡಿ. ಆಮೇಲೆ ಡೈಮೆನ್ಷನ್ ಆಫ್ ಎಸ್ನ ಹೇಳ್ಬಿಡಿ. ಆ್ಯಂಡ್ ಡೈಮೆನ್ಷನ್ ಆಫ್ ಎಸ್ ಬಂದು ಇಲ್ಲಿ ಎಷ್ಟು ನೀವು ವೆಕ್ಟರ್ಸ್ ಬರೆದಿದ್ದೀರೋ ಅದೇ ಡೈಮೆನ್ಷನ್, ಅಂದರೆ ಎಷ್ಟು ನಾನ್-0 ರೋ ಇರುತ್ತೆ ಅದೇ ಡೈಮೆನ್ಷನ್. ಆ್ಯಂಡ್ ಡೈಮೆನ್ಷನ್ ಆಫ್ ಎಸ್ ಇಸ್ 3. ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ನೀಟಾಗಿ ಮಾಡಿ, ಈಸಿ ಇದೆ ತುಂಬ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.